ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಾನು ಸುಜಾತ ಮಾತಾಡೋದು. ಹೆಲ್ತಿ ಆ್ಯಂಡ್ ಹ್ಯಾಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಷಾಢ ಮಾಸದಲ್ಲಿ ನಾನು ಕೆಲವು ಟೆಂಪಲ್ಸ್ನೆಲ್ಲ ಭೇಟಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಕೊನೆಯದಾಗಿ ಈ ವಾರ ಇನ್ನೂ ಕೆಲವು ಟೆಂಪಲ್ಸದು ವಿಸಿಟ್ ಮಾಡಿರೋದು, ಕೆಲವು ನನ್ನ ಅನಿಸಿಕೆಗಳನ್ನು ಶೇರ್ ಮಾಡಿಸ್ಕೋಬೇಕಾಗಿದೆ. ಅದನ್ನು ತುಂಬ ಶೀಘ್ರದಲ್ಲೇ ನಾನು ಶೇರ್ ಮಾಡ್ತೀನಿ. ಸೊ ಈಗ ವೀಕೆಂಡಲ್ಲಿ ಒಂದು ಹೆಲ್ತ್ ಡ್ರಿಂಕ್ನ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳೋಣ ಅಂತ ನನಗೆ ಅನ್ನಿಸ್ತು. ಸೊ ನಾನು ಈ ವಾರ ಸೆಲೆಕ್ಟ್ ಮಾಡ್ಕೊಂಡಿರೋದು ರೋಸ್ ಟೀ. ಸೊ ರೋಸ್ ಟೀ ಬೆನಿಫಿಟ್ಸ್ ಎಲ್ಲ ನಾನು ಅದನ್ನೇ ಸ್ಕ್ರೀನಿಂಗ್ ಮಾಡುವಾಗ ಯಾಕೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬಾರ್ದು ಅನ್ನಿಸ್ತು. ಸೊ ಇದರದ್ದು ಮೊದಲು ನಾನು ಕೆಲವು ಉಪಯೋಗಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿ ಮತ್ತೆ ಮಾಡೋ ವಿಧಾನನ ನಾನು ಹೇಳ್ತೀನಿ. ಸೊ ರೋಸ್ ಟೀಯಿಂದ ಇದು ಒಂದು 4 ತುಂಬ ಮುಖ್ಯವಾದ ಅಂಶಗಳನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಅಲರ್ಜಿಕ್ ಮತ್ತು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೊಂದಿರುತ್ತೆ. ಸೊ ಮೊದಲಿಗೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಮಾತಾಡೋಣ. ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದರೆ ನಮ್ಮ ಲೇಡೀಸ್, ಸ್ಪೆಷಲಿ ಲೇಡೀಸ್ಗೆ ಪೀರಿಯಡ್ಸ್ ಟೈಮ್ನಲ್ಲಿ ಬರೋ ಒಂದು ಪೇಯ್ನು ಮತ್ತು ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗುತ್ತೆ. ಹೇಗೆ ಕಡಿಮೆ ಆಗುತ್ತೆ ಅಂತಂದರೆ ರೋಸ್ ಪೆಟಲ್ಸಲ್ಲಿ ನ್ಯಾಚುರಲ್ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಇದನ್ನು ನಾವು ಸೇವನೆ ಮಾಡಿದಾಗ ಅದು ಕಡಿಮೆ ಆಗುತ್ತೆ. ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಅಲರ್ಜಿಕ್ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ. ಇದರಿಂದ ಬರೋದೇ ಕೆಮ್ಮು, ಶೀತ, ನೆಗಡಿ, ಜ್ವರ ಇದೆಲ್ಲ ಬರ್ತಾ ಇರುತ್ತೆ. ಸೊ ಇದನ್ನು ತಗೊಳ್ಳೋದ್ರಿಂದ ಇದು ಎಲ್ಲ ಕಮ್ಮಿಯಾಗಿ ಅಲರ್ಜಿ ಮತ್ತು ಇನ್ಫೆಕ್ಷನ್ಸ್ ಏನೇ ಇದ್ದರೂ ಕಮ್ಮಿಯಾಗಿ ನಮಗೆ ಒಂದು ಕೂಲ್ ಫೀಲಿಂಗು ಕೊಡುತ್ತೆ. ಮತ್ತು ಇದು ವಿಟಮಿನ್ ಎ, ನಮಗೆಲ್ಲ ಗೊತ್ತಿರೋ ಹಾಗೆ ವಿಟಮಿನ್ ಎ ಅದರದ್ದು ಒಂದು ಪ್ರಾಮುಖ್ಯತೆ ಹೇರ್ ಮತ್ತು ಸ್ಕಿನ್ ಅಂದರೆ ನಮ್ಮ ಚರ್ಮಕ್ಕೆ ಒಳ್ಳೆ ತ್ವಚೆನ ಕೊಡುತ್ತೆ. ಮತ್ತು ಕೂದಲು ಉದುರ್ತಾ ಇದ್ದರೆ ಅದನ್ನು ತಡೆಗಟ್ಟುತ್ತೆ. ಅದರದ್ದು ಹೇರ್ಸ್ ರೂಟ್ಸ್ ಎಲ್ಲ ಬಲವಾಗತ್ತೆ. ಮತ್ತು ವಿಟಮಿನ್ ಸಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇದನ್ನು ಪ್ರತಿದಿನ ಸೇವನೆ ಮಾಡಲೇಬೇಕು. ವಿಟಮಿನ್ ಸಿ ತಗೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿರೋ ಟಾಕ್ಸಿನ್ಸ್ ಇರೋದು ಏನಿರುತ್ತೆ ಅದು ಕ್ಲೀನ್ ಆಗುತ್ತೆ. ಮತ್ತು ಜೀರ್ಣಶಕ್ತಿ, ಡೈಜೆಷನ್ ತುಂಬ ಹೆಚ್ಚಾಗಿ ಜೀರ್ಣಶಕ್ತಿ ಹೆಚ್ಚೋದ್ರಿಂದ ನಮ್ಮ ಬಾಡಿನಲ್ಲಿ ಕ್ಲೆನ್ಸಿಂಗ್ ಅಂತ ಆಗೋದ್ರಿಂದ ಕಿಡ್ನಿ ಇನ್ಫೆಕ್ಷನ್ ಆಗಿರಬಹುದು, ಮತ್ತು ಲಿವರ್ ಇನ್ಫೆಕ್ಷನ್ ಆಗಿರ್ಬೋದು, ಗಾಲ್ ಬ್ಲ್ಯಾಡರ್ ಸಮಸ್ಯೆ ಇದನ್ನು ನಾನು ಕೇಳ್ತಾನೆ ಇದ್ದೀನಿ. ಇದು ಹೆಂಗಸರಲ್ಲೂ ಗಂಡಸರಲ್ಲೂ ತುಂಬ ಬರ್ತಾ ಇದೆ. ಮತ್ತು ಮಲಬದ್ಧತೆ, ಮೋಷನ್ ಆಗೋದಿಲ್ಲ, ತುಂಬ ಕಷ್ಟಪಡ್ತಾ ಇರ್ತಾರೆ. ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದ್ರಿಂದನೂ ತುಂಬ ಸಮಸ್ಯೆಗೆ ನಾವು ಒಳಗಾಗಿರ್ತಿರ್ತೀವಿ. ಮತ್ತು ಮಲಬದ್ಧತೆ ಮತ್ತು ಯೂರಿನ್ ಪಾಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ, ರೆಗ್ಯುಲರಾಗಿ ಆಗೋದಿಲ್ಲ. ಸೊ ಈ ಒಂದು ರೋಸ್ ಟೀನ ನಾವು ಪ್ರತಿದಿನ 2-3 ಅಥವಾ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದರೂ ಸೇವಿಸೋದ್ರಿಂದ ಇದೆಲ್ಲ ಕಡಿಮೆ ಆಗುತ್ತೆ ಅಂತ ನಾನು ಅದನ್ನು ತಿಳ್ಕೊಂಡೆ. ಇದನ್ನೆಲ್ಲ ಶೇರ್ ಮಾಡಬೇಕಂತ ಅಂದ್ಕೊಂಡೆ. ಸೊ ಇದು ತುಂಬ ಉಪಯುಕ್ತವಾಗಿದೆ. ನಮ್ಮ ಒಂದು ಡೈಲಿ ಡಯಟ್ ಅಥವಾ ಒಂದು ಡೈಲಿ ಫುಡ್ಡಲ್ಲಿ ಇದನ್ನು ನಾವು ಅಳವಡಿಸ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಸೊ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ತುಂಬ ಉಪಯೋಗ ಇರೋದ್ರಿಂದ ನಾವು ಅಳವಡಿಸ್ಕೊಳ್ಳೇಬೇಕು. ಈಗಿರೋ ವಾತಾವರಣ, ತಾಪಮಾನದ ಒಂದು ಒತ್ತಡದಿಂದ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ. ಮತ್ತು ಹ್ಯುಮಿಡಿಟಿನೂ ಹೆಚ್ಚಾಗ್ತಾ ಇದೆ. ಒಂದು ದಿನ ಬಿಸಿಲಿರುತ್ತೆ, ಒಂದು ದಿನ ಚಳಿ ಇರುತ್ತೆ, ಒಂದು ದಿನ ಮಳೆ ಇರುತ್ತೆ. ಸೊ ಮಳೆ ಇದ್ದರೂ ಹ್ಯುಮಿಡಿಟಿ ಇರುತ್ತೆ. ಸೊ ಇದನ್ನು ತಗೊಂಡಾಗ ಬಾಡಿಗೆ ಕೂಲ್ ಕೊಡುತ್ತೆ ಅಂತ ನಾನು ಎಲ್ಲ ಓದಿರೋದು ನನಗೆ ನೆನಪು. ಸೊ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಇದರ ಉಪಯೋಗಗಳು. ಸೊ ನೀವೇನಾದರೂ ಗೂಗಲ್ ಮಾಡಿದ್ರೆ ಇನ್ನೂ ಹೆಚ್ಚು ಬರುತ್ತೆ. ಇಷ್ಟೇ ಸಮಯದಲ್ಲಿ ನಾನು ಕವರ್ ಮಾಡಬೇಕನ್ನೋದ್ರಿಂದ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ರೋಸ್ ಟೀನ ಯಾರು ಬೇಕಾದರೂ ಉಪಯೋಗಿಸ್ಕೋಬೋದು. ಮಕ್ಕಳು, ಮಧ್ಯವಯಸ್ಕರು ಮತ್ತು ವಯಸ್ಸಾಗಿರೋರು ಉಪಯೋಗಿಸ್ಬೋದು. ಮತ್ತು ಯಾವ ಸಮಯದಲ್ಲಿ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಮತ್ತು ಇದರಲ್ಲಿ ನೀವು ಫ್ರೆಶ್ ರೋಸ್ ಪೆಟಲ್ಸನ್ನು ತೊಗೋಬೋದು, ಡ್ರೈ ರೋಸ್ ಪೆಟಲ್ಸು ತೊಗೋಬೋದು. ಮನೆಯಲ್ಲಿ ಇರಬೇಕಾದ್ರೂ ಇದನ್ನು ಉಪಯೋಗಿಸ್ಕೋಬೋದು. ಮತ್ತು ಎಲ್ಲಾದರೂ ಹೊರಗಡೆ ಟ್ರಿಪ್ಪು ಮತ್ತು ಎಲ್ಲಾದರೂ ಫಂಕ್ಷನ್ಸು ಎಲ್ಲೋ ಹೋಗಿರ್ತೀರ, ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರಬೇಕಾಗತ್ತೆ. ಆವಾಗ ಇದನ್ನು ತುಂಬ ಈಸಿಯಾಗಿ ನೀವು ಇದನ್ನು ಉಪಯೋಗಿಸ್ಕೋಬೋದು. ನೀವು ಯಾವುದೇ ಸ್ಟೋರಲ್ಲಿ ನಿಮಗೆ ಡ್ರೈ ರೋಸ್ ಪೆಟಲ್ಸ್ ಸಿಗುತ್ತೆ, ಒಂದು ಬಾಟಲ್ ಸಿಗುತ್ತೆ, ಅದು ತುಂಬ ದಿನ ಬರುತ್ತೆ. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಬಿಸಿ ನೀರು ಔಟ್ಸೈಡ್ ಹೋದಾಗ
ಬೇಕಾದರೆ ನೀವು ಸಕ್ಕರೆ ಉಪಯೋಗಿಸ್ಕೋಬೋದು ಅಥವಾ ಹನಿ ಉಪಯೋಗಿಸ್ಕೋಬೋದು, ಅಥವಾ ಬೆಲ್ಲ ಉಪಯೋಗಿಸ್ಕೋಬೋದು. ಏನು ಉಪಯೋಗಿಸ್ಕೊಳ್ಳಂದ್ರೂ ಇದು ತುಂಬ ಚೆನ್ನಾಗಿ ಏನಂತಾರೆ ಸಿಹಿ ಕೊಡುತ್ತೆ. ಸೊ ಅದು ಬೇಕು ಅಂತ ಕಂಪಲ್ಸರಿ ಏನೂ ಇಲ್ಲ. ಸೊ ಇದು ತುಂಬ ಈಸಿಯಾಗಿದೆ ಮತ್ತು ಯೂಸರ್ ಫ್ರೆಂಡ್ಲಿಯಾಗೂ ಇದೆ. ತುಂಬ ಬೇಗನೂ ಮಾಡ್ಕೋಬೋದು, ತುಂಬ ಸಮಯನೂ ಇಟ್ಕೊಳ್ಳೋದಿಲ್ಲ. ಸೊ ಇದನ್ನು ನೀವೆಲ್ಲ ಉಪಯೋಗಿಸಿ ಮತ್ತು ಟೇಸ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೊಡಿ, ನಿಮ್ಮ ಮನೆಯವ್ರಿಗೂ ಕೊಡಿ, ಟೇಸ್ಟ್ ಮಾಡಿ ಇದರದ್ದು ಹೇಗಿತ್ತು ಫೀಲಿಂಗ್ ಅಂತಲೂ ಕಮೆಂಟ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಲೈಕ್ ಶೇರ್ ಮಾಡಿ. ಸೊ ನಿಮಗೋಸ್ಕರ ನಾನು ನಮ್ಮ ಗೆಳತಿಯರಿಂದ ನಾನು ನಿಮಗೋಸ್ಕರ ಒಂದು ರೋಸ್ ಗಿಡನೇ ನಾನು ವಿಡಿಯೋ ಮಾಡಿ ನಿಮ್ಮಗಳಿಗೆ, ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ ಇದನ್ನು ನಾನು ತಲುಪಿಸ್ತಾ ಇದ್ದೀನಿ. ಈ ರೋಸಿಂದ ನಾನು ನಿಮಗೆಲ್ಲ ಧನ್ಯವಾದನೂ ಹೇಳ್ತಾ ಇದ್ದೀನಿ, ನನ್ನ ಖುಷಿನೂ ಹಂಚ್ಕೋತಾ ಇದ್ದೀನಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಈವ್ನಿಂಗ್, ಬಾಯ್ ಬಾಯ್, ಟಾಟಾ, ಸಿ ಯು.